SSLC PUC ಪರೀಕ್ಷೆ ಮುಗಿದಿದೆ, ಮಾರ್ಕ್ಸ್ ಬಂದಿವೆ. ಈಗ ಪ್ರಶ್ನೆ ಒಂದೇ, ಮುಂದೇನು? ನಿಮ್ಮ ಭವಿಷ್ಯದ ದಿಕ್ಕು ತೋರಿಸುವ ವಿಶೇಷ ಪಾಡ್ಕಾಸ್ಟ್ ನಿಮ್ಮ ಪ್ರಜಾಶಕ್ತಿ ಟಿವಿಯಲ್ಲಿ. ಇವರು BE ಮತ್ತು MBA ಪದವೀಧರರು. ಅಂತಾರಾಷ್ಟ್ರೀಯ IT ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅಪಾರವಾದ ಜ್ಞಾನ ಹೊಂದಿದ್ದಾರೆ. 14 ವರ್ಷಗಳ ಕಾಲ ಕಾರ್ಪೊರೇಟ್ ವೃತ್ತಿ ಅನುಭವಿ ಇವರದ್ದು. 40ಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ ಬ್ಯಾಂಕ್ಗಳಿಗೆ ಸಲಹೆಗಾರರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಸದ್ಯ ವಿದ್ಯಾವಾಹಿನಿ ಗ್ರೂಪ್ನ ಕಾರ್ಯದರ್ಶಿಯಾಗಿ ಶಿಕ್ಷಣ ಸಂಸ್ಥೆಯ ಜವಾಬ್ದಾರಿ ಹೊತ್ತಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಒಳ ಹೊರಗು ಅಪಾರವಾದ ಜ್ಞಾನ ಹೊಂದಿದ್ದಾರೆ. ಅವರ ಅನುಭವದ ನುಡಿಗಳು ಮಕ್ಕಳ ಭವಿಷ್ಯಕ್ಕೆ ದಾರಿದೀಪವಾಗಲಿದೆ. ಪ್ರದೀಪ್ ಅವರಿಗೆ ಈ ಪಾಡ್ಕಾಸ್ಟ್ಗೆ ಸ್ವಾಗತ ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಸರ್, ಮೊದಲನೇದಾಗಿ ನಾವು ನಿಮ್ಮ ಬಾಯಿಂದನೇ ನಿಮ್ಮ ಜರ್ನಿ ಬಗ್ಗೆ ಕೇಳೋ ಒಂದು ಆಸೆ. ನನ್ನ ಶಿಕ್ಷಣ ಸಂಪೂರ್ಣವಾಗಿ ಸರ್ಕಾರಿ ವ್ಯವಸ್ಥೆನಲ್ಲೇ ಆಯಿತು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಜಾಯ್ನ್ ಆಗಿ 6ನೇ ಕ್ಲಾಸಲ್ಲಿ ಈ ನವೋದಯ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಇತ್ತು. ಫಾದರ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಕೆಲಸ ಮಾಡೋರು ಕರ್ನಾಟಕ ಪವರ್ ಕಾರ್ಪೊರೇಷನಲ್ಲಿ. ಸೊ ಶಿವಮೊಗ್ಗದಲ್ಲಿ ಇದ್ದಾಗ, ಕಾರ್ಗಲಲ್ಲಿದ್ದಾಗ ನಾನು ನವೋದಯ ಎಂಟ್ರೆನ್ಸ್ ಎಕ್ಸಾಮ್ ಬರೆದೆ. ಸೊ ಅದಕ್ಕೆ ಸೆಲೆಕ್ಟ್ ಆದೆ. ಜವಾಹರ್ ನವೋದಯ ವಿದ್ಯಾಲಯ ಗಾಜನೂರಿನಲ್ಲಿ ಅಪ್ ಟು 12ನೇ ಕ್ಲಾಸ್ವರೆಗೂ CBSE ಮಾಧ್ಯಮದಲ್ಲಿ ಕಂಪ್ಲೀಟ್ ಫ್ರೀ ಎಜುಕೇಷನ್ ಆಯಿತು. ಅದಾದಮೇಲೆ ಇಂಜಿನಿಯರಿಂಗ್ ಪದವಿಗೆ ಬಂದಾಗ ಒಳ್ಳೆ KCET ರ್ಯಾಂಕ್ ಬಂದಿದ್ದರಿಂದ UVCE ಕಾಲೇಜ್, ಅದು ಕೂಡ ಸರ್ಕಾರಿ ಕಾಲೇಜೇ, ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜು, NIT ಸೂರತ್ಕಲ್ ಬಿಟ್ಟರೆ ಆ ಟೈಮಲ್ಲಿ UVCE ವಾಸ್ ಎ ವೆರಿ ನಂಬರ್ 1 ಕಾಲೇಜು. ಅಲ್ಲಿ ನಾನು ಇಂಜಿನಿಯರಿಂಗ್ ಪದವಿಯನ್ನು ಮಾಡ್ತೀನಿ. ನಾನು 98ಅಲ್ಲಿ ಹೊರಗಡೆ ಬರಬೇಕಾದ್ರೆ IT ಝೂಮ್ ಇತ್ತು, ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಸಾಫ್ಟ್ವೇರ್ ಆವಾಗ ಝೂಮ್ ಇತ್ತು. ಸೊ ಕ್ಯಾಂಪಸ್ ಸೆಲೆಕ್ಷನ್ ಮುಖಾಂತರ ನಾನು ಒಂದು ಯುರೋಪಿಯನ್ ಬೇಸ್ಡ್ ಕಂಪನಿ ಅಲ್ಲಿ ಸೆಲೆಕ್ಟ್ ಆದೆ, ಫಿನಿಸ್ಟ್ರಾ ಪ್ರೈವೇಟ್ ಲಿಮಿಟೆಡ್ ಅಂತ. ಇಟ್ಸ್ ಎ ಯುರೋಪಿಯನ್ ಬಿಗ್ಗೆಸ್ಟ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕಂಪನಿ. ಸೊ ಅಲ್ಲಿಂದ ನನ್ನ ಸಾಫ್ಟ್ವೇರ್ ಜರ್ನಿ ಶುರು ಆಯಿತು, ಕಾರ್ಪೊರೇಟ್ ಜರ್ನಿ. ಸೊ ಐ ವಾಸ್ ಬೇಸಿಕ್ಲಿ ಎ ಸಾಫ್ಟ್ವೇರ್ ಇಂಜಿನಿಯರ್, ಪ್ರೋಗ್ರಾಮಿಂಗಲ್ಲಿ ಮಾಡ್ತಾಯಿದ್ದೆ. ಆಮೇಲೆ ಆರ್ಕಿಟೆಕ್ಟ್ ಆದೆ, ಆಮೇಲೆ ಕನ್ಸಲ್ಟೆಂಟ್ ಆದೆ. ನನ್ನದೇ ಆದ ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕೂಡ ಮಾಡಿದೆ. ಇಟ್ ವಾಸ್ ಅನ್ ಇಸ್ಲಾಮಿಕ್ ಬ್ಯಾಂಕಿಂಗ್ ಮಾಡ್ಯೂಲ್ ಅಂತ. ಅದರ ಇಂಪ್ಲಿಮೆಂಟೇಷನ್ಗೆ ನನಗೆ ಅಬ್ರಾಡಿಗೆ ಕಳಿಸಿದ್ರು, ಎಸ್ಪೆಷಲಿ ಬೇಸ್ಡ್ ಇನ್ ಮಿಡ್ಲ್ ಈಸ್ಟ್. ದುಬೈನಲ್ಲಿ ಬೇಸ್ ಮಾಡಿದ್ರು ನನಗೆ. 2003ನಲ್ಲಿ ತುಮಕೂರಿನಲ್ಲಿ ಮದುವೆ ಆದೆ, ನಾಗಪ್ರಿಯ ನನ್ನ ವೈಫ್. ಸೊ ಅವ್ರ ಫಾದರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ರನ್ ಮಾಡ್ತಾಯಿದ್ರು. ನಾನು ಮತ್ತು ಪ್ರಿಯಾ ಅಬ್ರಾಡಲ್ಲಿ ಸುಮಾರು 6 ವರ್ಷ ಇದ್ವಿ. 2010ವರೆಗೂ ನಾವು ದುಬೈ, ಆಸ್ಟ್ರೇಲಿಯಾ, UK ಈ ಪ್ಲೇಸ್ಗಳಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಸುಮಾರು ನೀವು ಹೇಳಿದಾಗ 40 ಇಂಟರ್ನ್ಯಾಷನಲ್ ಬ್ಯಾಂಕ್ಸ್ಗಳಲ್ಲಿ ಆ್ಯಸ್ ಎ ಕನ್ಸಲ್ಟೆಂಟ್, ಇಂಪ್ಲಿಮೆಂಟೇಷನ್ ಕನ್ಸಲ್ಟೆಂಟ್ ನಾನು ಕೆಲಸ ಮಾಡಿದ್ದೀನಿ. 2010ರಲ್ಲಿ ನನಗೆ ಇದೊಂದು ಅವಕಾಶ ಸಿಕ್ತು. ನಮ್ಮ ಮಾನವರಾದ KP ಜಯಣ್ಣವರಿಗೆ ಹುಷಾರಿಲ್ದಂಗೆ ಆದಾಗ. ಸೊ 2010ರಿಂದ ನಾನು ಈ ವಿದ್ಯಾವಾಹಿನಿ, ವಿದ್ಯಾನಿಧಿ, YC PU ಕಾಲೇಜಸ್ಗಳನ್ನ ನೋಡ್ಕೊತಾ ಇದ್ದೀನಿ. ಸುಮಾರು 16 ವರ್ಷದಿಂದ ಎಜುಕೇಷನ್ ಫೀಲ್ಡಲ್ಲಿ, ಈ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಇದು ನನಗೆ ಭಾಳ ಸಂತೋಷ ಸಿಕ್ಕಿದೆ. IT ಇಂಡಸ್ಟ್ರಿನಲ್ಲೂ ನಾನು ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದೆ. ಅದನ್ನು ರೆಕಗ್ನೈಸ್ ಮಾಡಿ ನನಗೆ ಭಾಳಷ್ಟು ಅವಾರ್ಡ್ಸ್ಗಳು ಬಂದಿತ್ತು. ಶಿಕ್ಷಣ ಕ್ಷೇತ್ರಕ್ಕೆ ಬಂದಾಗ ನನ್ನ ಹೊಸ ಕ್ಷೇತ್ರ ಇದು. ಸ್ಪೆಷಲಿ ನಾನು ಪ್ರೈವೇಟ್ ಕಾಲೇಜ್ಗಳು ನೋಡೇ ಇರಲಿಲ್ಲ, ಯಾಕೆಂದರೆ ನನ್ನ ಸಂಪೂರ್ಣ ವಿದ್ಯಾಭ್ಯಾಸ ಸರ್ಕಾರಿ ಇದರಲ್ಲೇ ನಡೆದಿದ್ದರಿಂದ ಅದು ಒಂದು ಹೊಸ ಪ್ರಯತ್ನ ನನಗೆ. ಸೊ ಇದರಲ್ಲೂ ಕೂಡ ಒಂದು ಯಶಸ್ಸನ್ನು, ಒಂದು ಅದ್ಭುತವಾದ ಟೀಮ್ನ ನಾನು ಕಟ್ಟಿ ಸಾಧಿಸಿರೋ ಒಂದು ಹೆಮ್ಮೆ ಇದೆ. ನಮ್ಮ ವಿದ್ಯಾರ್ಥಿಗಳ ಸಾಧನೆನೇ ನಮ್ಮ ಸಾಧನೆ ಆಗಿದೆ ಕಾಣ್ತಿದೆ ಸರ್. ಇವತ್ತಿಗೆ ವಿದ್ಯಾವಾಹಿನಿ ಸಂಸ್ಥೆಯ, ಬಹುಶಃ ನೀವು ಹೇಳಿದ ಹಾಗೆ ವಿದ್ಯಾವಾಹಿನಿ, ವಿದ್ಯಾನಿಧಿ, ವಿದ್ಯಾಸಿರಿ ಸಂಸ್ಥೆಗಳ ಬಗ್ಗೆ ನಾವು ಹೇಳುವಂಥದ್ದೇನಿಲ್ಲ. ಆಲ್ ಓವರ್ ಕರ್ನಾಟಕ ಅದು ತುಂಬ ಚೆನ್ನಾಗಿ ನಮಗೆ ಕನ್ನಡಿ ಅಂಗೈಯಲ್ಲೇ ಕಾಣ್ತಾ ಇದೆ. ಈ ನೀವು ಕ್ಷೇತ್ರ ಬದಲಾವಣೆ ಮಾಡಿದಂಥ ಸಂದರ್ಭದಲ್ಲಿ ಏನೆಲ್ಲ ಚಾಲೆಂಜಸ್ನ ಫೇಸ್ ಮಾಡಿದ್ರಿ ಸರ್? ಕ್ಷೇತ್ರ ಬದಲಾವಣೆ ನಂದು ಸ್ಲೋ ಟ್ರಾನ್ಸಿಷನ್. 2010ರಲ್ಲಿ ನಾನು ಇಲ್ಲಿ ತುಮಕೂರಿಗೆ ಬಂದಾಗಲೂ ಕೂಡ ನಾನು ಕೆಲಸ ಬಿಟ್ಟಿರಲಿಲ್ಲ. ಐ ವಾಸ್ ಆನ್ ಎ ಸಬ್ಯಾಟಿಕಲ್ ಲೀವ್. ಸೊ 1 ಮಂತಲ್ಲಿ 10 ದಿನ ಅಬ್ರಾಡಲ್ಲಿರುವೆ, 20 ದಿನ ಇಲ್ಲಿರುವೆ. ಬಟ್ ಐ ಹ್ಯಾವ್ ಡನ್ ಇಟ್. ಅಂದರೆ 2014ವರೆಗೂ ನಾನು ಈ ಕೆಲಸ ಮಾಡಿದೆ. ಸೊ ಪಾರ್ಟ್ ಟೈಮ್ ಎಜುಕೇಷನಿಸ್ಟ್ ಆವಾಗ. ಯಾಕೆಂದರೆ ಅಲ್ಲಿ ನನ್ನ ಕಂಪ್ನಿ ರಿಲೀವ್ ಮಾಡಲಿಲ್ಲ, ಬಿಕಾಸ್ ಆ ಎಂಟೈರ್ ಮಾಡ್ಯೂಲ್ ನಾನೇ ಡಿಸೈನ್ ಮಾಡಿದ್ರಿಂದ ಅವರ ನನ್ನ ನೆಸೆಸಿಟಿ ಇತ್ತು, ನನ್ನ ಡಿಪೆಂಡೆನ್ಸಿ ಇತ್ತು. ಆ ನಿಟ್ಟಿನಲ್ಲಿ ಸುಮಾರು 4.5 ವರ್ಷ ನಾನು ಆ ಕೆಲಸನ 10 ದಿನ ಟ್ರಾವೆಲ್ ಮಾಡಿಕೊಂಡು ಮಾಡ್ತಾಯಿದ್ದೆ. ಇಲ್ಲಿ ನಿಧಾನಕ್ಕೆ ನನಗೆ ಪರಿಚಯ ಆಯಿತು. ಒಳ್ಳೆ ಟೀಚರ್ಸ್ಗಳು ಇದ್ದರು. ನಾನು ಯೂಶ್ವಲಿ ಫಂಡಮೆಂಟಲ್ ಕ್ವಶನ್ಸ್ಗಳು ಕೇಳ್ತೀನಿ.
ಸೊ ಮೊದಲನೇ ಪ್ರಶ್ನೆ ನನಗೆ, ನಾನು ಸರ್ಕಾರಿ ಶಾಲೆಯಿಂದ ಬಂದಿದ್ದರಿಂದ ನಾನು ಇವಾಗಲೂ ನೆನಪಿದೆ, 2010 ಕ್ಲಾಸ್ ರೂಮ್ಗೆ ಹೋಗಿ ಕೇಳಿದೆ, ಸರ್ಕಾರಿ ಶಾಲೆ ಫ್ರೀ ಇರ್ಬೇಕಾದ್ರೆ ನೀವು ಇಲ್ಲಿ ಫೀಸ್ ಕಟ್ಟಿ ಯಾಕೆ ಓದ್ತೀರಾ ಅಂತ ಮಕ್ಕಳಿಗೆ ಕೇಳಿದ್ದೆ. ಅವರು ಏನಪ್ಪ ಕಾಲೇಜ್ ಸೆಕ್ರೆಟರಿನೇ ಈ ಕ್ವಶನ್ ಕೇಳ್ತಾ ಇದ್ದಾರೆ ಅಂತ ಅವ್ರು ಹೇಳಲಿಕ್ಕೆ ಶುರು ಮಾಡಿದ್ರು. ಸರ್ ಇಲ್ಲಿ ಕ್ಲಾಸ್ಗಳು ಆನ್ ಟೈಮ್ ನಡೆಯುತ್ತೆ. ಅದನ್ನು ನಾನು ಬರ್ಕೊಂಡಿವೆ, ಅರ್ಥ ಆಗೋಗೆ ಪಾಠ ಮಾಡ್ತಾರೆ ಅಂತ ಇನ್ನೊಂದು ಮಗು ಹೇಳ್ತು, ಅದನ್ನು ಬರ್ಕೊಂಡಿವೆ. ವಾಶ್ರೂಮ್ಸ್ಗಳು ಸ್ವಲ್ಪ ನೀಟಾಗಿರ್ತವೆ ಅಂತ ಹೇಳಿದ್ರು, ಅದನ್ನು ಬರ್ಕೊಂಡಿವೆ. ಅಂದರೆ ನಾವು ಏನಕ್ಕೆ, ಯಾವ ಕಾರಣಕ್ಕೆ ಆ ಮಕ್ಕಳು ಇಲ್ಲಿ ಬಂದಿದ್ದಾರೆ, ಅದರ ವ್ಯಾಲ್ಯೂ ಅಡಿಷನ್ ನಾವು ನಿಜವಾಗ್ಲೂ ಕೊಡ್ತಾ ಇದ್ದೀವ, ಇದನ್ನು ನಾವು ಪ್ರೈಮರಿಲಿ ಕ್ವಶನ್ ಮಾಡ್ಕೋಬೇಕು. ಆಮೇಲೆ ಸಮಾಜದಲ್ಲಿ ಅದೊಂದು ಗ್ಯಾಪ್ ಇತ್ತು ಅಂದರೆ ಅದನ್ನು ಅಡ್ರೆಸ್ ಮಾಡುವಂಥ ಒಂದು ಸೊಲ್ಯೂಷನ್ ಕೊಡುವಂಥ ಒಂದು ಪ್ರಯತ್ನಕ್ಕೆ ನಾನು ಕೈ ಹಾಕ್ತೀನಿ. ಬಿಕಾಸ್ ನಾನು ಕಾರ್ಪೊರೇಟ್ ಕ್ಷೇತ್ರದಿಂದ ಬಂದಿದ್ದರಿಂದ ಅದೇ ನಿಟ್ಟಿನಲ್ಲಿ ಯೋಚನೆ ಕೂಡ ಮಾಡ್ತೀನಿ. ಸೊ ಆ ರೀತಿ ಒಂದು ಒಳ್ಳೆ ಟೀಮ್ನ ಕಟ್ಟಿದ್ದೀನಿ, ಟೀಚರ್ಸ್ಗಳ ಒಂದು ಒಳ್ಳೆ ಟೀಮ್ ಇದೆ. ಯಾವುದೇ ಸಂಸ್ಥೆ ಬೆಳಿಬೇಕು ಅಂದರೆ ನಾನು ಹೇಳ್ತಾ ಇರ್ತೀನಿ, ಅಲ್ಲಿರೋ ವಿದ್ಯಾರ್ಥಿಗಳು ತುಂಬ ಅದ್ಭುತವಾಗಿ ಕೆಲಸ ಮಾಡಬೇಕು, ಹಾರ್ಡ್ ವರ್ಕ್ ಮಾಡಬೇಕು, ಕಲಿಬೇಕು, ಒಳ್ಳೆ ರಿಸಲ್ಟ್ಸ್ಗಳು ತರಬೇಕು, ಉತ್ತಮವಾದ ಒಂದು ಜೀವನವನ್ನು ಕಟ್ಕೋಬೇಕು ಆ ವಿದ್ಯಾರ್ಥಿಗಳು. ಅದರ ಜೊತೆಗೆ ಟೀಚರ್ಸ್ಗಳು, ಅದ್ಭುತವಾದ ಟೀಚರ್ಸ್ಗಳಿರಬೇಕು, ಸ್ಕಿಲ್ಡ್ ಟೀಚರ್ಸ್ಗಳಿರಬೇಕು, ಹಾರ್ಡ್ ವರ್ಕಿಂಗ್ ಟೀಚರ್ಸ್ಗಳಿರಬೇಕು. ಈ ಎರಡೂ ಇದ್ದರೆ ಆ ಸಂಸ್ಥೆಗಳು ಬೆಳೀತವೆ. ಇನ್ಫ್ರಾಸ್ಟ್ರಕ್ಚರ್ ಇಸ್ ಸೆಕೆಂಡ್ರಿ. ಸೊ ಅದ್ರ ಜೊತೆಗಿದ್ದರೆ ಅದು ಚೆನ್ನಾಗಿರುತ್ತೆ.